ಪ್ರಧಾನಿ ಮೋದಿ ಒಂದು ವಿಡಿಯೋ ಮಾಡಿ ಬಿಟ್ಟಾಯಿತು, ಜೊತೆಗೆ ಭರವಸೆ ಕೊಟ್ಟಾಯಿತು, ಇನ್ನಿಂದೂ ಕೂಡ ಅಂತ ಘಟನಾವಳಿಗಳು ಆಗಲ್ಲ ಅನ್ನುವಂಥ ಭರವಸೆ ಬಂದಾಯಿತು. ಆದರೂ ಕೂಡ ವಿಪಕ್ಷಗಳು ಸಮರವನ್ನು ಮುಂದುವರಿಸಿವೆ. ಅವುಗಳದ್ದು ಬೇಡಿಕೆ ಒಂದೇನೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇದು ರಾಜೀನಾಮೆ ಕೊಟ್ಟಾದ ಮೇಲೆ ಮಾತುಕತೆ ಅನ್ನುವಂಥದ್ದು ವಿಪಕ್ಷಗಳ ಮಾತು. ಸಂಸತ್ ಆವರಣದಲ್ಲೂ ಕೂಡ ಪ್ರತಿಭಟನೆ ಆಯಿತು, ಒಳಗೂ ಕೋಲಾಹಲ ಆಯಿತು. ಹೀಗಾಗಿ ಸದನವನ್ನು ಮುಂದೂಡಲಾಗಿದೆ. ಕಲಾಪ ಸೋಮವಾರಕ್ಕೆ ಮುಂದೂಡಲ್ಪಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಸಿಜೆಪಿ ನಾಯಕರು ಮತ್ತು ನಡ್ಡಾ ಮಾತುಕತೆ ಮಾಡ್ತಾರೆ. ಸಿಜೆಪಿ ಜೊತೆಗೆ ಸಭೆಗೂ ಮೊದಲು ನಡ್ಡಾ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಮಧ್ಯಾಹ್ನ 12:30ಕ್ಕೆ ನಡ್ಡಾ ಮಾತುಕತೆ ಮಾಡ್ತಾರೆ. ದೆಹಲಿಯ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮೀಟಿಂಗ್. ಮಾತುಕತೆಗೂ ಮೊದಲು ಕೇಂದ್ರ ಗೃಹ ಸಚಿವ ಶಾ ಅವರ ಜೊತೆಗೆ ನಡ್ಡಾ ಚರ್ಚೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಜೆಪಿ ನಾಯಕರು ನಡ್ಡಾ ಅವರನ್ನ ಭೇಟಿ ನಡ್ಡಾ ಅವರ ಜೊತೆಗೆ ಮಾತುಕತೆ ಮಾಡ್ತಾರೆ ಸಿಜೆಪಿ ನಾಯಕರು. ಹೀಗಾಗಿ ಅದಕ್ಕಿಂತ ಮೊದಲು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ನಡ್ಡಾ. ಎಲ್ಲ ವಿವರಗಳನ್ನು ಕೂಡ ಮಾತಾಡಿದ್ದಾರೆ. ಮಾತುಕತೆಗೂ ಮೊದಲು ಹಲವಾರು ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ನೋಡಿ, ಸಿಜೆಪಿ ವಕ್ತಾರರು ಹೋಗ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವು ನೇರ ದೃಶ್ಯಾವಳಿಗಳು ನವದೆಹಲಿಯಿಂದ. ಹನ್ನೆರಡು 12:30ಕ್ಕೆ ನಾಯಕರ ಜೊತೆಗೆ ಮಾತಾಡಬೇಕಾಗಿತ್ತು. ಸಿಜೆಪಿ ನಾಯಕರ ಜೊತೆ ಮಾತಾಡಬೇಕಾಗಿತ್ತು. ಸ್ವಲ್ಪ ತಡ ಆಗಿದೆ. ಸೌರವ್ ದಾಸ್ ಇದೀಗ ತಾನೇ ಮಾತುಕತೆಗೆ ಹೋಗ್ತಾ ಇದ್ರು. ಯಾವುದೇ ವಿವರಗಳನ್ನು ಅವ್ರು ಕೊಡಲಿಲ್ಲ. ಕೇಂದ್ರದ ಜೊತೆಗೆ ಮಾತುಕತೆಗೆ ಹೋಗಿದ್ದಾರೆ ಸೌರವ್ ದಾಸ್. ಜಂಥರ್ ಮಂಥರ್ನಿಂದ ಹೋಗ್ತಾ ಇದ್ದಾರೆ. ಆ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಹೀಗೆ ಕೆಲವರು ಇದ್ದಕ್ಕಿದ್ದಂಗೆನೇ ಪ್ರವರ್ಧಮಾನಕ್ಕೆ ಬಂದ್ಬಿಟ್ರು ಈ ಗದ್ದಲ ಗಲಾಟೆಯಿಂದಾಗಿ. ಇಲ್ಲಿ ತನಕ ನಾವು ಕೇಳೇ ಇರಲಿಲ್ಲ ಈ ವ್ಯಕ್ತಿಯ ಹೆಸರನ್ನ. ಸೌರವ್ ದಾಸ್ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಅವರ ಅಡ್ರೆಸ್ ಇರಲಿಲ್ಲ. ಇನ್ನು ಸಿಜೆಪಿ ನಾಯಕರುಗಳು ಕೂಡ ಅದೇನೇ, ಎಲ್ಲಿದ್ದರು, ಏನು ಕತೆ, ಯಾವುದೋ ದೇಶದಲ್ಲಿದ್ದಂಥವರು. ಮೊದಲು ಇದನ್ನೆಲ್ಲ ಈ ಒಂಥರ ಹಾಸ್ಯದ ರೀತಿಯಲ್ಲಿ ಜನ ನೋಡ್ತಾ ಇದ್ರು. ಆದರೆ ಹೀಗೆ ಪ್ರತಿಭಟನೆಗಳಾಗ್ತವೆ ಅನ್ನೋದನ್ನು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಈಗ ನೋಡಿ, ಕೇಂದ್ರದ ನಾಯಕರು ಮಾತುಕತೆ ಮಾಡುವಷ್ಟರ ಮಟ್ಟಿಗೆ ಅಂತೂ ಇಂತೂ ಕೇಂದ್ರದ ಪ್ರಯತ್ನದಿಂದಾಗಿ ಉಪವಾಸ ಕೂತ್ಕೊಂಡಂಥವರು ಉಪವಾಸವನ್ನು ಎಂಡ್ ಮಾಡಿದರು. ಆದರೆ ಜಿರಳೆಗಳ ಕಾಟ ತಪ್ತಾ ಇಲ್ಲ.